ಎಲ್ರಿಗೂ ನಮಸ್ಕಾರ. 10th ಪಾಸ್ ಆದವರಿಗೆ ಒಂದು ಒಳ್ಳೆಯ ಅವಕಾಶ. ಅದೇನಂದ್ರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಒಟ್ಟು 750 ಫಾರೆಸ್ಟ್ ವಾಚರ್ ಹುದ್ದೆಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಿದ್ದಾರೆ. ಹಾಗೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯು ಈ ವಿಡಿಯೋದಲ್ಲಿ ಲಭ್ಯವಿದೆ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಮುಂದಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಟೋಟಲ್ ವೇಕೆನ್ಸಿ ಬಗ್ಗೆ ನೋಡೋದಾದರೆ ಇದರಲ್ಲಿ ಟೋಟಲ್ ಆಗಿ ಒಟ್ಟು 750 ಖಾಲಿ ಹುದ್ದೆಗಳಿವೆ ಹಾಗೂ 25 ಬ್ಯಾಕ್ಲಾಗ್ ಹುದ್ದೆಗಳಿವೆ. ಒಟ್ಟಾರೆಯಾಗಿ ಸೇರಿ 775 ಹುದ್ದೆಗಳು ಖಾಲಿ ಇವೆ. ಹಾಗೂ ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದರೆ ಯಾವುದರ ಬೇಸ್ ಮೇಲೆ ಇರುತ್ತೆ ಅಂದರೆ ಇದು SSLC ಮೆರಿಟ್ ಆಧಾರಿತವಾಗಿರುತ್ತೆ. ಹಾಗೂ ಇದನ್ನು ಎಲ್ಲಿ ಯಾವ ವೆಬ್ಸೈಟಲ್ಲಿ ಹಾಕಬೇಕಂದ್ರೆ ಇದರದಾದಂಥ ಗೌರ್ಮೆಂಟ್ ಅಫಿಷಿಯಲ್ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ ಬಂದು aranya.government.in ಅಂತ ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಿ, ಯಾಕಂದರೆ ಇದನ್ನು ಒಂದು ಸಲ ಹಾಕಿದರೆ ಮುಗಿದೋಯ್ತು, ಎನಿ ಚೇಂಜಸ್ ಮಾಡೋಕ್ಕಾಗಲ್ಲ. ಹಾಕುವಾಗ ಸ್ವಲ್ಪ ವಿಚಾರ ಮಾಡಿ ಹಾಕಿ. ಇದರ ಅರ್ಜಿ ಶುಲ್ಕ ಯಾರ್ಯಾರಿಗೆ ಎಷ್ಟಿದೆ ಅಂತ ನೋಡೋದಾದರೆ ಮೊದಲಿಗೆ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3Bದವರಿಗೆ ಪುರುಷರಿಗೆ 200 ರೂಪಾಯಿ ಇರುತ್ತೆ, ಮಹಿಳೆಯರಿಗೆ 100 ರೂಪಾಯಿ ಇರುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ ಪುರುಷರಿಗೆ 100 ರೂಪಾಯಿ ಇರುತ್ತೆ ಹಾಗೂ ಮಹಿಳೆಯರಿಗೆ 50 ರೂಪಾಯಿ ಇರುತ್ತೆ. ತೃತೀಯ ಲಿಂಗಿಯವರಿಗೆ ಕೂಡ 50 ರೂಪಾಯಿ ಇರುತ್ತೆ. ಹಾಗೂ ಅಂಗವಿಕಲರಿಗೆ ಶುಲ್ಕದಿಂದ ವಿನಾಯಿತಿ ಕೂಡ ಇದರಲ್ಲಿ ಇರುತ್ತೆ. ಹಾಗೂ ಮೊದಲನೇದಾಗಿ ಮುಖ್ಯವಾಗಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಇದಕ್ಕೆ ಬೇಸಿಕ್ ಎಷ್ಟಿರುತ್ತೆ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 27,500 ರೂಪಾಯಿದ ಸ್ಟಾರ್ಟಿಂಗ್ ಬೇಸಿಕ್ ಪ್ರೈಸ್ ಇರುತ್ತೆ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ ಯಾವ ರೀತಿ ಇರುತ್ತೆ ಅಂದರೆ ಕಡ್ಡಾಯವಾಗಿ 18 ವರ್ಷ ವಯಸ್ಸಾಗಿರಬೇಕು. ಹಾಗೂ ಗರಿಷ್ಠ ವಯಸ್ಸು ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ ವಯಸ್ಸಾಗಿರಬೇಕು. ಹಾಗೂ ಪ್ರವರ್ಗ 2A 2B 3A 3Bದವರಿಗೆ 32 ವರ್ಷ ವಯಸ್ಸಾಗಿರಬೇಕು. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ 33 ವರ್ಷ ವಯಸ್ಸಾಗಿರಬೇಕು. ಹಾಗೂ ಮಾಜಿ ಸೈನಿಕರಿಗೆ ಸಶಸ್ತ್ರ ಪಡೆಗಳಲ್ಲಿ ಅವರು ಸೇವೆ ಸಲ್ಲಿಸಿದ ನಿಯಮಾನುಸಾರ ಇರುತ್ತೆ. ಹಾಗೂ ಇಲ್ಲಿ ಇನ್ನೊಂದು ಮಾಹಿತಿ ಅಂದರೆ ಅರಣ್ಯ ಪ್ರೇರಕರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಯಾವ ರೀತಿ ಅಂದರೆ ಅವರು ಕನಿಷ್ಠ ವರ್ಷ 5 ವರ್ಷ ಆದರೂ ಅವರು ಅರಣ್ಯ ಪ್ರೇರಕರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಲ್ಲಿ ಪ್ರೇರಕರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಇರುತ್ತೆ. ಹಾಗೂ ಪ್ರವರ್ಗ 2A 2B 3A 3Bದವರಿಗೆ 42 ವರ್ಷ ವಯೋಮಿತಿ ಇರುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ 1ರವರಿಗೆ 43 ವರ್ಷ ವಯೋಮಿತಿ ಇರುತ್ತೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಂದರೆ ನಿಮ್ಮ SSLC ಅಂಕದಲ್ಲಿ ಗಳಿಸಿದ ಅಂಕಗಳಿಗೆ 1:20 ನಿಮ್ಮನ್ನ ಫಿಸಿಕಲ್ಗೆ ಬಿಡ್ತಾರೆ. ಈಗ ಇದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರುತ್ತಂದರೆ ಪುರುಷರಿಗೆ ಮೊದಲನೇದಾಗಿ ಹೈಟ್ ಬಗ್ಗೆ ನೋಡೋಣ. ಹೈಟ್ ಎಷ್ಟಿರಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 163 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೂ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೂ ಚೆಸ್ಟ್ ಬಗ್ಗೆ ನೋಡೋದಾದರೆ ಚೆಸ್ಟ್ ಎಕ್ಸ್ಪಾಂಡು ಇದು ಎಷ್ಟಿರಬೇಕಂದ್ರೆ 79 ಸೆಂಟಿಮೀಟರ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 79 ಸೆಂಟಿಮೀಟರ್ ಇರಬೇಕು. ಹಾಗೂ ಎಕ್ಸ್ಪಾಂಡ್ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗ್ತಿರಬೇಕು. ಹಾಗೂ ಚೆಸ್ಟ್ ಅರಣ್ಯ ಬುಡಕಟ್ಟದವರಿಗೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ನೋಡೋದಾದರೆ 74 ಸೆಂಟಿಮೀಟರ್ ಇರಬೇಕು. ಹಾಗೂ 5 ಎಕ್ಸ್ಪಾಂಡ್ ಆಗ್ತಾ ಇರಬೇಕು. ನೆಕ್ಸ್ಟ್ ಇನ್ನು ಮಹಿಳೆಯರಿಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿರಬೇಕಂದ್ರೆ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೂ 40 kg ಮಿನಿಮಮ್ ವೇಟ್ ಇರಬೇಕು. ಹಾಗೂ ಅರಣ್ಯ ಬುಡಕಟ್ಟು ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ನೋಡೋದಾದರೆ 145 ಸೆಂಟಿಮೀಟರ್ ಹೈಟ್ ಇರಬೇಕು ಇವ್ರದ್ದು. ಹಾಗೂ 38 kg ವೇಟ್ ಅಂತೂ ಇರಲೇಬೇಕು. ಇನ್ನು ಫಿಸಿಕಲ್ ಎಂಡೋರೆನ್ಸ್ ಬಗ್ಗೆ ನೋಡೋದಾದರೆ ಯಾವ ರೀತಿ ಫಿಸಿಕಲ್ ಎಂಡೋರೆನ್ಸ್ಗಳನ್ನು ನೋಡೋದಾದರೆ ಯಾವ್ಯಾವ ರೀತಿ ಇದಾವೆ ಅಂದರೆ ಪುರುಷರಿಗೆ 1600 ಮೀಟರ್ ಓಟ ಇದೆ. ಇದನ್ನು 7 ಮಿನಿಟ್ದಲ್ಲಿ ನೀವು ಓಡಿ ಮುಗಿಸ್ಬೇಕಾಗತ್ತೆ. ಹಾಗೂ ಮಹಿಳೆಯರಿಗೆ ಹಾಗೂ ಮಾಜಿ ಸೈನಿಕರಿಗೆ 1000 ಮೀಟರ್ ಓಟ ಇರುತ್ತೆ. ಇದನ್ನು 6 ಮಿನಿಟ್ದಲ್ಲಿ ನೀವು ಮುಗಿಸಲೇಬೇಕಾಗತ್ತೆ. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗಳ ಯಾವ್ಯಾವ ರೀತಿ ಇದಾವೆ ಅಂತ ನೋಡೋದಾದರೆ ಇದನ್ನು ಹೇಳೋಕ್ಕಿಂತ ಮುಂಚೆ ಇದು ಟೋಟಲ್ ಆಗಿ ಇದರಲ್ಲಿ 5 ಇವೆಂಟ್ಸ್ ಇರ್ತವೆ. ಇದರಲ್ಲಿ ನೀವು 3 ಇವೆಂಟ್ಸನ್ನು ಮಾಡಿದರೆ ಸಾಕು ನಿಮ್ಗೆ ಸೆಲೆಕ್ಟ್ ಆಗುತ್ತೆ. ಯಾವ್ಯಾವ ಇದಾವಂತೆ ನೋಡೋಣ ಬನ್ನಿ. ಮೊದಲನೇದಾಗಿ 100 ಮೀಟರ್ ಓಟ ಇರುತ್ತೆ. ಪುರುಷರಿಗೆ 15 ಸೆಕೆಂಡ್ನಲ್ಲಿ ಓಡಬೇಕು. ಹಾಗೂ ಮಹಿಳೆಯರು 18.5 ಸೆಕೆಂಡ್ಗಳಲ್ಲಿ ಓಡಬೇಕಾಗತ್ತೆ. ನೆಕ್ಸ್ಟು ಹೈ ಜಂಪ್ ಅಂತ ಬಂದರೆ 1.20 ಮೀಟರ್ ಪುರುಷರು ಜಂಪ್ ಮಾಡಬೇಕಾಗತ್ತೆ. ಹಾಗೂ ಮಹಿಳೆಯರು 0.90 ಮೀಟರನ್ನು ಜಂಪ್ ಮಾಡಬೇಕಾಗತ್ತೆ. ಇನ್ನು ಲಾಂಗ್ ಜಂಪ್ ಎಷ್ಟಿದೆ ಅಂತ ನೋಡೋದಾದರೆ 3.80 ಮೀಟರ್ಗಳನ್ನು ಪುರುಷರು ಜಂಪ್ ಮಾಡಬೇಕಾಗತ್ತೆ. ಹಾಗೂ ಮಹಿಳೆಯರು 2.50 ಮೀಟರ್ ಜಂಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಶಾರ್ಟ್ ಫುಟ್ ಅಂತ ಬಂದರೆ ಇದು 16 ಪೌಂಡ್ಸ್ ಪುರುಷರಿಗೆ ಇರುತ್ತೆ ವೇಟು. ಇದನ್ನು 5.60 ಮೀಟರ್ ನೀವು ಡಿಸ್ಟೆನ್ಸ್ವರೆಗೂ ನೀವು ಒಗಿಬೇಕಾಗತ್ತೆ. ನೆಕ್ಸ್ಟ್ ಮಹಿಳೆಯರಿಗೆ ಅಂತ ಬಂದರೆ 8 ಪೌಂಡ್ಸ್ ವೇಟ್ ಇರುತ್ತೆ. ಇದನ್ನು 3.76 ಮೀಟರ್ವರೆಗೂ ನೀವು ಒಗಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನು 800 ಮೀಟರ್ ಒಂದಿರುತ್ತೆ. ಇದು ಪುರುಷರಿಗೆ ಮಾತ್ರ ಇರುತ್ತೆ. 2.50 ಸೆಕೆಂಡ್ಸಲ್ಲಿ ಮುಗಿಸ್ಬೇಕಾಗತ್ತೆ ನೀವು ಈ ಇವೆಂಟನ್ನು. ಹಾಗೂ
200 ಮೀಟರ್ ಓಟ ಇರುತ್ತೋ ಇದು ಕೇವಲ ಮಹಿಳೆಯರಿಗೆ ಮಾತ್ರ. ಇದನ್ನು 40 ಸೆಕೆಂಡ್ಗಳಲ್ಲಿ ನೀವು 200 ಮೀಟರ್ನ ಮುಗಿಸಬೇಕಾಗುತ್ತೆ. ಇನ್ನು ಆಯ್ಕೆ ಪಟ್ಟಿಯನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡೋದಾದರೆ, ನಿಮ್ಮ ಫಿಸಿಕಲ್ ಎಂಡೋರೆನ್ಸ್ ಹಾಗೂ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇವೆಲ್ಲವನ್ನು ನೋಡಿಕೊಂಡು 1:1 ಅನುಪಾತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಆನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆ ನಂತರ ಏನಾಗುತ್ತಂದ್ರೆ ನಿಮ್ಮ ಅಂತಿಮ ಆಯ್ಕೆ ಪಟ್ಟಿಯನ್ನು ನಿಮ್ಮ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಮೆಡಿಕಲ್ ಅರ್ಹತೆಯ ಪಡೆದ ಅಭ್ಯರ್ಥಿಗಳನ್ನು ಹಾಗೂ ನಿಮ್ಮ SSLC ಮೆರಿಟ್ ಆಧಾರದ ಮೇಲೆ ಒಂದು ಫೈನಲ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಇವೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನೀವು ಫಾರೆಸ್ಟ್ ವಾಚರ್ ಹುದ್ದೆಗೆ ಸೆಲೆಕ್ಟ್ ಆಗ್ತೀರಾ. ಹಾಗೂ ಈ ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೂ ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್.